ನಾನು ಸುಬ್ಬಿ ಗೋಕರ್ಣಕ್ಕೆ ಹೋಗೋಣ ಅಂತ ಫಿಕ್ಸ್ ಆಗಿ ಟಿಕೆಟ್ ಬುಕ್ ಮಾಡೋಣ ಅಂತ ಯಾಪ್ ಓಪನ್ ಮಾಡಿ ನೋಡಿದ್ರೆ ಈ ಬಸ್ಸಲ್ಲಿ ಒಂದ್ ಸೈಡ್ ಟಿಕೆಟ್ ಏನಾದ್ರು ಬುಕ್ ಮಾಡ್ಕೊಂಡ್ರೆ ಇನ್ನೊಂದ್ ಸೈಡ್ ಫ್ರೀ ಅಂತ ಇತ್ತು. ಶಿವ ಅಂತ ಬುಕ್ ಮಾಡ್ಕೊಂಡು ಶಿಸ್ತಾಗಿ ಬಸ್ಸಲ್ಲಿ ಹೋದ್ವಿ. ಯಾವ್ದಾದ್ರು ಬಸ್ ಅಂತ ಅಂದ್ರೆ ನಮಸ್ಕಾರ ಗುಂಡ ಸುಬ್ಬಿ ಪೇಜ್ ನ ಫಾಲೋ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನ್ ಬುಕ್ ಮಾಡಿದ ಬಸ್ ಬಂದು ಜಿಂಗ್ ಬಸ್. ಬೆಂಗಳೂರಲ್ಲಿ ಹತ್ತಿದ್ರೆ ಶಿಸ್ತಾಗಿ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಗೋಕರ್ಣಕ್ಕೆ ಬಿಡ್ತಾರೆ. ಬಸ್ ನೋಡಕ್ ಎಷ್ಟು ಕ್ಲಾಸಿ ಆಗಿದೆಯೋ ಅಷ್ಟೇ ಕಂಫರ್ಟಬಲ್ ಆಗಿ ಕೂಡ ಇದೆ. ನಮ್ ಪಿಕಪ್ ಪಾಯಿಂಟ್ ಸೌತ್ ಅಂಡ್ ಸರ್ಕಲ್ ಇತ್ತು. ಮೆನ್ಷನ್ ಮಾಡಿ ಟೈಮ್ಗೆ ಬಸ್ ಕೂಡ ಶಾರ್ಪ್ ಆಗಿ ಬಂತು. ಲಗೇಜ್ ಇಟ್ಟು ಒಳಗಡೆ ಎಂಟ್ರಿ ಕೊಟ್ರೆ ಡ್ರೈವರ್ ಅನ್ನ ನಮಸ್ಕಾರ ಮಾಡಿ ಒಳಗ್ ಕರ್ಕೊಂಡ್ರು. ಒಳಗಡೆ ಹೋಗಿ ನೋಡ್ರೆ ಪ್ರೀಮಿಯಂ ಆಗಿರೋ ಬಸ್ ಫೀಲ್ ಬಂತು. ಮತ್ತೆ ಸುಬ್ಬಿ ಬುಕ್ ಮಾಡಿರೋ ಸೀಟಲ್ಲಿ ಹೋಗಿ ಕೂತ್ಕೊಂಡ್ವಿ. ಕಂಫರ್ಟಬಲ್ ಆಗಿತ್ತು. ಚಾರ್ಜಿಂಗ್ ಸಾಕೆಟ್, ದಿಂಬು, ಬೆಡ್ಶೀಟ್, ವಾಟರ್ ಬಾಟಲ್ ಎಲ್ಲ ಕೂಡ ಕೊಟ್ಟಿದ್ರು. ನಾನು ಸುಬ್ಬಿ ಮಾತಾಡ್ಕೊಂಡ್ ಕೂತಿದ್ವಿ. ಸ್ವಲ್ಪ ತಾಕ್ತಿದ್ದಂಗೆ ಇಬ್ರು ಕೂಡ ಬಿದ್ಕೊಂಡ್ವಿ. ಬೆಳಗ್ಗೆ ಆಗಿದ್ದೆ ಗೊತ್ತಾಗಿಲ್ಲ. ಲೊಕೇಶನ್ ಗೆ ರೀಚ್ ಆಗೋಗಿದ್ವಿ. ಬೆಳ್ಗುಳಿ ಹತ್ರ ಕರ್ಕೊಂಡೋಗಿ ನಮ್ಮನ್ನ ಇಳಿಸಿದ್ರು. ಬಸ್ಸಿಂದ ಇಳಿತಿದ್ದಾಗೆ ಜಿಂಗ್ ಅವ್ರದ್ದು ಕ್ಯಾಬ್ ರೆಡಿ ಆಗಿತ್ತು. ಲಗೇಜ್ ಇಟ್ಟು ನಾವು ಗೋಕರ್ಣಕ್ಕೆ ಹೊರಟ್ವಿ. ಇನ್ನ ಕೆಲವರು ದಾಂಡೇಲಿ, ಜೋಗ್ ಫಾಲ್ಸ್, ಮುರುಡೇಶ್ವರ, ಹೊನ್ನಾವರ ಕಡೆ ಬುಕ್ ಮಾಡ್ಕೊಂಡಿದ್ರು. ಅವರು ಜಿಂಗ್ ಬಸ್ ಇಂದ ಇಳಿತಿದ್ದಂಗೆ ಜಿಂಗ್ ಕ್ಯಾಬ್ ಆಫ್ ಬೀಟ್ ಲೊಕೇಶನ್ ಗೆ ಕರ್ಕೊಂಡು ಹೋಗ್ತಾರೆ. ನಾನು ಗೋಕರ್ಣ ಬೆಳಗ್ಗೆ ರೀಚ್ ಆಗ್ತಿದ್ದಂಗೆ ಫ್ರೆಶ್ ಅಪ್ ಆಗಿ ದೇವಸ್ಥಾನದೆಲ್ಲ ದರ್ಶನ ಮಾಡಿ ಹಾಗೆ ಬೀಚ್ ಗಳೆಲ್ಲ ಸುತ್ಕೊಂಡು ತಿನ್ಕೊಂಡು ಗಿನ್ಕೊಂಡು ಬರೋಷ್ಟರಲ್ಲಿ ನೈಟ್ ಆಗಿತ್ತು. ರಿಟರ್ನ್ ಕೂಡ ಫ್ರೀ ಆಗಿತ್ತು. ಜಿಂಗ್ ಬಸ್ ಹತ್ಕೊಂಡು ಶಿಸ್ತಾಗಿ ಬಂದೆ. ಇದೇ ತರ ಹೆಚ್ಚಿನ ಕಂಟೆಂಟ್ ಒಳಗೆ ಗುಣ ಸುಬ್ಬಿ ಫಾಲೋ ಮಾಡಿ ಮುಂದೆ ಸಿಗೋಣ. ಟಾಟಾ ಬೈ ಬೈ. ಕೂಡ ಸಬ್ಸ್ಕ್ರೈಬ್ ಮಾಡಿ.